ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಂ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀಂ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರುಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯೇತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಅಶೋಕಸ್ತಾರಣಸ್ತಾರಶೂರಶೌರಿರ್ಜನೇಶ್ವರಃ ಅನುಕೂಲಶತಾವರ್ತಃ ಪದ್ಮೀ ಪದ್ಮನಿಭೇಕ್ಷಣಃ. ನಿನ್ನೆ ನಾವು ವಿಷ್ಣು ಸಹಸ್ರನಾಮ ಪಾಠದಲ್ಲಿ ಜನೇಶ್ವರ ಅಂತ ಹೇಳಿಕೊಂಡಿದ್ದೇವೆ. ಭಗವಂತ ಎಲ್ಲರಿಗೂ ಒಡೆಯನಾಗಿದ್ದಾನೆ. ಜನರು ಅಂತ ಹೇಳಿದರೆ ಜೀವಾತ್ಮರು ಅಲ್ಲಿ ಸಣ್ಣವರಿಗೆ ದೊಡ್ಡವರು ಒಡೆಯರಾದರೆ ಕೊನೆಗೆ ಜೀವೋತ್ತಮರಾದ ಬ್ರಹ್ಮದೇವರು ಎಲ್ಲರಿಗೂ ಒಡೆಯರಾದರೆ ಆ ಬ್ರಹ್ಮದೇವರಿಗೂ ಒಡೆಯಳಾದವಳು ಲಕ್ಷ್ಮೀದೇವಿಯಾದರೆ ಆ ಲಕ್ಷ್ಮೀದೇವಿಗೂ ಒಡೆಯನಾದವನು ಅವನಿಗೆ ಯಾರೂ ಒಡೆಯನು ಇಲ್ಲದೇ ಇರುವವನು ಅನನ್ಯಾಧಿಪತಿ. ಆದ ಕಾರಣ ಭಗವಂತನಿಗೆ ಜನೇಶ್ವರ ಅಂತ ಹೆಸರು. ಇನ್ನು ಇವತ್ತು ಅನುಕೂಲ ಸುಜನ ಹಿತಕಾರಿತ್ವಾತ್ ಅನುಕೂಲ ಅನುಕೂಲೋ ಭಕ್ತಿ ಹಿತಕರ ಅನುಕೂಲ ಸತಾಂ. ಭಗವಂತ ಹಿತಕಾರಿಯಾಗಿದ್ದಾನೆ, ಅನುಕೂಲವಾಗಿರ್ತಾನೆ. ಯಾರಿಗೆ? ಸಜ್ಜನರಿಗೆ. ಅದಕ್ಕೆ ಸುಜನ ಹಿತಕಾರಿತ್ವಾತ್, ಸುಜನರಿಗೆ ಹಿತವನ್ನು ಬಯಸುತ್ತಾ ಇರ್ತಾನೆ. ಆದ ಕಾರಣ ಅವನಿಗೆ ಅನುಕೂಲವಾಗಿರ್ತಾನೆ. ಅನುಕೂಲ ಅಂತ ಹೆಸರು. ಅನುಕೂಲೋ ಭಕ್ತ ಹಿತಕರ. ಯಾರು ಭಕ್ತರಿರ್ತಾರೆ ಅವರಿಗೆ ಹಿತಕರವಾಗಿದ್ದಾನೆ. ಅನುಕೂಲ ಸತಾಂ, ಸಜ್ಜನರಿಗೆ ಅನುಕೂಲನಾಗಿದ್ದಾನೆ. ಭಗವಂತನೇ ನಮಗೆ ಅನುಕೂಲವಾಗಿಲ್ಲದೆ ಇದ್ದರೆ, ಅವನೇ ನಮಗೆ ಹಿತವನ್ನು ಬಯಸದೇ ಇದ್ದರೆ, ಇನ್ನು ಜಗತ್ತಿನಲ್ಲಿ ನಮಗೆ ಯಾರು ಅನುಕೂಲ, ಯಾರು ನಮಗೆ ಹಿತವನ್ನು ಬಯಸುವವರು? ನಮ್ಮ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಸೊಸೆಯರು, ಎಲ್ಲರೂ ಸ್ನೇಹಿತರು, ಬಂಧುಗಳು, ಜನಗಳು, ಇವರೆಲ್ಲರಲ್ಲೂ ಭಗವಂತ ಇದ್ದು ನಮ್ಮ ಬಗ್ಗೆ ಅವರಿಗೆ ಹಿತವನ್ನು ಬಯಸುವ ಒಂದು ಬುದ್ಧಿಯನ್ನು ಪ್ರೇರಣೆ ಮಾಡಿದರೇ ಹೊರತು ನಮಗೆ ಯಾರೂ ಹಿತವಾಗುವುದಿಲ್ಲ. ಆದ ಕಾರಣ ಸಜ್ಜನರಿಗೆ ಭಗವಂತ ಎಲ್ಲ ಅನುಕೂಲ ಮಾಡಿಕೊಡ್ತಾನೆ, ಹಿತವಾಗಿರ್ತಾನೆ. ಅದಕ್ಕೆ ವಿಜಯದಾಸರು ಹೇಳ್ತಾರೆ, ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರೋ ಮಹಾರಾಯ, ಎನ್ನ ಪುಣ್ಯಗಳಿಂದುಂಟೇನೋ ಈ ಪರಿ. ಆದ ಕಾರಣ ನಮ್ಮ ಪುಣ್ಯ ನಮ್ಮದೇನೂ ಇಲ್ಲ. ಭಗವಂತ ಎಲ್ಲರಲ್ಲೂ ಇದ್ದು ನಮಗೆ ಅವರು ಹಿತ ಬಯಸುವಂತೆ ಪ್ರೇರಣೆ ಮಾಡ್ತಾನೆ. ನಮಗೆ ಯಾರು ಹಿತವನ್ನು ಬಯಸುತ್ತಾರೋ ಅವರು ಹಿತವನ್ನು ಬಯಸುವವರಲ್ಲ,
ಅವರಲ್ಲಿ ಭಗವಂತ ಇದ್ದು ನಮಗೆ ಹಿತವನ್ನು ಬಯಸುವಂತೆ ಮಾಡ್ತಾನೆ. ಸುಜನರಿಗೆ ಈ ರೀತಿಯಾಗಿ ಹಿತಕರನಾಗಿ ಅನುಕೂಲಕರನಾಗಿರ್ತಾನಾದ ಕಾರಣ ಭಗವಂತನಿಗೆ ಅನುಕೂಲ ಅಂತ ಹೆಸರು. ಇನ್ನು ಪಿತಾಹಮಸ್ಯ ಜಗತಃ ಸುಹೃತ್ ಗೀತೆಯಲ್ಲಿ, ಗೀತಾವಿವೃತ್ತಿಯಲ್ಲಿ ಸುಹೃದ ನಿಮಿತ್ತೋಪಕಾರಿ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಏನು ಅಂತಂದರೆ, ತಾನು ಜಗತ್ತಿಗೆ ಯಾವುದೇ ಕಾರಣವಿಲ್ಲದೆ ಉಪಕಾರ ಮಾಡುವ ಪ್ರಯುಕ್ತ ಭಗವಂತನಿಗೆ ಸುಹೃತು ಅಂತ ಹೆಸರು. ಹೌದು, ಸುಹೃದ ನಿಮಿತ್ತೋಪಕಾರಿ. ಅವನಿಗೆ ಭಗವಂತ ನಮಗೆ ಯಾರಾದರೂ ಒಬ್ಬರು ಸಹಾಯ ಮಾಡಬೇಕು ಅಂಥೇಳಿದರೆ, ನಾವು ಉಪಕಾರ ಮಾಡಬೇಕು ಅಂದರೆ ನಾವು ಪ್ರತ್ಯುಪಕಾರವನ್ನು ಅವನು ನಮ್ಮಿಂದ ಬಯಸುತ್ತಾನೆ, ನಾವು ಅಷ್ಟೇ, ವೈಸ್ ವರ್ಸ. ಆದರೆ ಭಗವಂತ ನಮ್ಮಿಂದ ಯಾವ ಒಂದು ಪ್ರತ್ಯುಪಕಾರವನ್ನು ಬಯಸದೆ, ಯಾವ ಕಾರಣವೂ ಇಲ್ಲದೆ ನಮಗೆ ಅವನು ಹಿತವನ್ನು ನಮಗೆ ಬಯಸ್ತಾನೆ, ಹಿತವನ್ನು ಕೊಡ್ತಾನೆ, ಹಿತಕರನಾಗಿದ್ದಾನೆ, ಅನುಕೂಲಕರನಾಗಿದ್ದಾನೆ. ಅದೇ ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಜಗತ್ತಿಗೆ ಯಾವ ಕಾರಣವೂ ಇಲ್ಲದೆ, ಇದು ಕಾರಣ ಅಂತ ಇಲ್ಲದೆ ಅವನು ಜಗತ್ತಿಗೆ ಉಪಕಾರ ಮಾಡ್ತಾ ಇರ್ತಾನೆ, ಹಿತವನ್ನು ಕೊಡ್ತಾ ಇರ್ತಾನೆ, ಅವರಿಗೆ ಅನುಕೂಲವಾಗಿರ್ತಾನೆ. ಆದ ಕಾರಣ ಅವನಿಗೆ ಸುಹೃತು ಅಂತ ಹೆಸರು. ಇನ್ನು ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ಎಂಬುವಂತಹ ಋಗ್ವೇದದಲ್ಲಿ ಋಗ್ವೇದ ಏನು ಹೇಳುತ್ತೆ ಮತ್ತು ಋಗ್ಭಾಷೆ ಏನು ಹೇಳುತ್ತೆ ಅಂಥೇಳಿದರೆ, ತಂ ಸ್ತೌಮ್ಯಶೇಷಸ್ಯ ಪೂರ್ವಮೇವ ಹಿತಂ ಪ್ರಭುಂ ಪುರೋಹಿತಂ ಪುರಃ ಪೂರ್ವಮೇವಾನಾದಿತ ಏವ ಹಿತಂ ಪ್ರತಿಸಂಬಂಧ್ಯಪೇಕ್ಷಾಯಾಮಶೇಷಸ್ಯೇತಿ ಶೇಷೋಕ್ತಿ ಪುರಃ ಇತಿ ರೇಫೋತ್ತರಸ್ಯಾಪ್ಯುದಾತ್ತಸ್ಯೋಚ್ಯತೈವಾರ್ಥಃ ತೇನ ನಿರವಧಿಕಂ ಪೂರ್ವತ್ವಮಾಹ ಅನಾದಿತಃ ಇತಿ ಯಾವತ್. ನಮಗೆ ಋಗ್ವೇದ ಏನು ಹೇಳುತ್ತೆ, ಭಗವಂತನನ್ನು, ಅಗ್ನಿನಾಮಕ ಭಗವಂತನು ಎಲ್ಲರಿಗೂ ಅನಾದಿಯಾಗಿ ಹಿತಕರನಾಗಿದ್ದಾನೆ ಅಂತ ಅಗ್ನಿಸೂಕ್ತದಲ್ಲಿ ಅಗ್ನಿಮೀಳೆ ಪುರೋಹಿತಂ ಅಂತ ಹೇಳಿ ಭಗವಂತ, ಅಗ್ನಿನಾಮಕ ಭಗವಂತನು ಎಲ್ಲರಿಗೂ ಅನಾದಿಯಾಗಿ ಹಿತಕಾರಿಯಾಗಿದ್ದಾನೆ. ಅವನು ಅಗ್ನಿಮೀಳೆ ಪುರೋಹಿತಂ ಅಂತ ಹೇಳ್ತಾ ಇದ್ದಾರೆ. ಪುರೋಹಿತ ಅಂದರೆ ಏನು ಅಂತ ನಮಗೆ ವಿವರಣೆ ಕೊಡ್ತಾರೆ ಋಗ್ಭಾಷೆಯಲ್ಲಿ ಆಚಾರ್ಯರು. ಪುರೋಹಿತಂ ಪುರಃ ಪೂರ್ವಮೇವಾನಾದಿತಃ ಏವ ಹಿತಂ. ಅವನು ಪುರೋಹಿತರು ಅಂತ ಹೇಳಿದರೆ ಪುರದ ಹಿತವನ್ನು, ಅಂದರೆ ಮುಂದೆ ನಮಗೆ ನಾವು ಪುರೋಹಿತರ ಹತ್ರ ಹೋಗ್ತೇವೆ, ಅವ್ರು ಏನು ಮಾಡ್ತಾರೆ, ನಮ್ಮ ಹಿತವನ್ನು ಬಯಸಿ ಅವರು ನಮಗೆ ಒಳ್ಳೆಯದು ಮಾಡ್ತಾರೆ, ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಹೇಳ್ತಾರೆ. ಹಾಗೆ ಭಗವಂತ, ಅಗ್ನಿನಾಮಕ ಭಗವಂತನು ಎಲ್ಲರ ಜಗತ್ತಿನ ಎಲ್ಲರಿಗೂ ಹಿತವನ್ನು ಬಯಸುವವನಾಗಿದ್ದಾನೆ ಅಂತ ಅಗ್ನಿಸೂಕ್ತದಲ್ಲಿ ಋಗ್ವೇದದಲ್ಲಿ ಹೇಳಲ್ಪಟ್ಟಿದೆ. ಇನ್ನು ಸಹೋವಾಚ ಜಾತಶತ್ರುರ್ಮಾಮೈತಸ್ಮಿನ್ ಸಂವದಿಷ್ಟಾಃ ಪ್ರತಿರೂಪಃ ಇತಿ ವಾ ಅಹಮೇತಮುಪಾಸಃ ಇತಿ ಸ ಏತಮೇವ ಉಪಾಸ್ತೆ ಪ್ರತಿರೂಪಂ ಹೈವೈನಮುಪಗಚ್ಚತಿ ನಾ ಪ್ರತಿರೂಪಮಥೋ ಪ್ರತಿರೂಪೋಸ್ಮಾಜ್ಜಾಯತೆ ಪ್ರತಿರೂಪೋ ಅನುಕೂಲಃ ಏನಂ ಉಪಾಸಕಂ ಸರ್ವಂ ಪ್ರತಿರೂಪಮೇವ ಉಪಗಚ್ಚತಿ ಅವಧಾರಣ ವ್ಯಾವರ್ತ್ಯಮಾಹ ನಾ ಪ್ರತಿರೂಪಮಿತಿ ಅಥೋ ಅನ್ಯಚ್ಚ ಫಲಂ ನಸ್ಮಾತ್ ಉಪಾಸಕಾತ್ ಪ್ರತಿರೂಪಃ ಅನುಕೂಲಃ ಪುತ್ರಃ ಜಾಯತೆ ಇತಿ ಅಂತ ನಮಗೆ ಭಾವಬೋಧಕಾರರು ಹೇಳ್ತಾರೆ. ಏನು ಅಜಾತಶತ್ರು ಹೇಳ್ತಾ ಇದ್ದಾನೆ, ಬ್ರಹ್ಮನನ್ನು ಅವನು ಅನುಕೂಲವಾಗಿದ್ದಾನೆ ಅಂತ ಉಪಾಸನೆ ಮಾಡಬೇಕು. ನಾವು ಭಗವಂತನನ್ನು ಯಥಾಭಾವಂ ತದ್ಭವತಿ, ನಾವು ಹೇಗೆ ಅವನನ್ನು ಭಾವಿಸುತ್ತೇವೋ ನಮಗೆ ಅವನು ಅದೇ ಮಾಡ್ತಾನೆ. ಭಗವಂತನನ್ನು ಅವನು ನಮಗೆ ಹಿತಕರ ಅನುಕೂಲ ಅಂತ ನಾವು ಅವನನ್ನು ಉಪಾಸನೆ ಮಾಡಿದರೆ ನಮಗೆಲ್ಲವೂ ಅನುಕೂಲವಾಗತ್ತೆ, ಯಾವುದೂ ಪ್ರತಿಕೂಲವಾಗುವುದಿಲ್ಲ.
ಹಾಗೆ ನಾವು ಭಗವಂತನನ್ನು ಅನುಕೂಲ ಅಂತ ಹೇಳಿ ಉಪಾಸನೆ ಮಾಡಿದರೆ ನಮಗೆ ಒಳ್ಳೆಯ ಅನುಕೂಲವಾದಂತಹ ಪುತ್ರರು ಹುಡ್ತಾರೆ. ಈ ರೀತಿಯಾಗಿ ಭಗವಂತನನ್ನು ಅನುಕೂಲ ಹಿತಕರ ಅಂತೇಳಿ ನಾವು ಉಪಾಸನೆ ಮಾಡಬೇಕು. ಯದ್ಭಾವಂ ತದ್ಭವತಿ. ಹೌದು, ಇದು ಭಗವಂತನ ವಿಷಯದಲ್ಲೇ ಅಲ್ಲ, ಲೌಕಿಕವಾಗಿ ನಾವು ಅಷ್ಟೇ. ಜನರಲ್ಲಿ ನಾವು ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂಥೇಳಿ ನಮಗೆ ಗಾದೆ. ಅಂದರೆ ನಾವು ಸಮಾಜದಲ್ಲೂ ಅಷ್ಟೇ, ನಾವು ಒಬ್ಬರಿಗೆ ಗೌರವ ಕೊಟ್ಟರೆ ಅವರು ನಮಗೆ ಗೌರವ ಕೊಡ್ತಾರೆ. ನೀನು ಶುಂಠ ತ್ವಂ ಶುಂಠ ಅಂದರೆ ತ್ವಂ ಶುಂಠ ಅಂತಾನೆ. ನೀನು ಮೂರ್ಖ ಅಂತ ನಾವು ಒಬ್ಬರನ್ನಂದರೆ ಅವನು ನಮ್ಮನ್ನು ಮೂರ್ಖ ಅಂತಾನೆ. ನೀನು ಒಳ್ಳೆಯವನು ಅಂದರೆ ನಮ್ಮನ್ನು ಒಳ್ಳೆಯವನು ಅಂತಾನೆ. ಸಮಾಜದಲ್ಲಿ ಲೌಕಿಕವಾಗಿಯೇ ಇದು ಇರುವಾಗ ಸರ್ವೋತ್ತಮನಾದ ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ ದೋಷದೂರನಾದ ಜಗತ್ ಸಾರ್ವಭೌಮನಾದ ಭಗವಂತನನ್ನು ನಾವು ಅವನನ್ನು ಏನು ನಾವು ಸ್ತೋತ್ರ ಮಾಡಿದರೆ, ಅವನಲ್ಲಿರುವ ಗುಣಗಳನ್ನು ನಾವು ಯಾವ ಗುಣಗಳನ್ನು ನಾವು ಗಾನ ಮಾಡಿದರೆ, ಸ್ತೋತ್ರ ಮಾಡಿದರೆ ಅವು ನಮ್ಮಲ್ಲಿ ಬರುತ್ತೆ, ನಮ್ಮ ಯೋಗ್ಯತಾನುಸಾರ. ಅದನ್ನೇ ಹೇಳ್ತಾ ಇದ್ದಾರೆ. ಇನ್ನು ಭಗವಂತ ಎಲ್ಲರಿಗೂ ಅನುಕೂಲವಾಗೇ ಇರ್ತಾನೆ, ಆದರೆ ವಿಶೇಷವಾಗಿ ಸಜ್ಜನರಿಗೆ ಇನ್ನಿಷ್ಟು ಅನುಕೂಲವಾಗಿರ್ತಾನೆ. ಹೌದು, ತ್ರಿವಿಧ ಜೀವರಾಶಿಗಳಿದ್ದಾರೆ, ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳು. ಈ 3 ವಿಧ ಜೀವರಾಶಿಗಳನ್ನು ಸೃಷ್ಟಿಗೆ ತರ್ತಾನೆ, ಸಂಸಾರದಲ್ಲಿ ತರ್ತಾನೆ. ಅವರವರ ಸಾಧನೆಗಳನ್ನು ಮಾಡಿಕೊಂಡು ಅವರವರ ಗತಿಗಳನ್ನು ಸೇರುವುದಕ್ಕೆ. ಹಾಗೆ ಆದರೆ ಸಾತ್ವಿಕರಿಗೆ ಸಜ್ಜನರಿಗೆ ವಿಶೇಷವಾಗಿ ಅನುಕೂಲವನ್ನು ಮಾಡಿ ಅನುಕೂಲಕರನಾಗಿದ್ದು ಅವರು ಮುಕ್ತಿಯನ್ನು ಹೊಂದುವುದಕ್ಕೆ ಏನೇನು ಮಾಡಬೇಕೋ ಅವೆಲ್ಲ ಅನುಕೂಲ ಪರಿಸ್ಥಿತಿಗಳನ್ನು ಅವನಿಗೆ ಮಾಡಿಕೊಡ್ತಾನೆ. ಅವನನ್ನು ನಾವು ಅನುಕೂಲ ಅಂತ ನಾವು ಉಪಾಸನೆ ಮಾಡಿದಾಗ. ಇನ್ನು ಜೀವಾತ್ಮನಾಂ ಸ್ವರೂಪಯೋಗ್ಯತಾಮನುಸೃತ್ಯ ಕೂಲತಿ ಜೀವಾತ್ಮನಾಂ ಸ್ವರೂಪಂ ಸ್ವಸ್ವರೂಪಂ ಚ ಮಾಯಾಭ್ಯಾಂ ಆವೃಣೋತೀತಿ ಅನುಕೂಲ ಕೂಲ ಆವರಣೆ ಯುಗಪದಲಕ್ಷಣ ಕ. ಇನ್ನು ಭಗವಂತ ಜೀವರ ಸ್ವರೂಪಯೋಗ್ಯತೆಯನ್ನು ಅನುಸರಿಸಿ ಜೀವಾತ್ಮರ ಸ್ವರೂಪವನ್ನು ಹಾಗೂ ತನ್ನ ಸ್ವರೂಪವನ್ನೂ ಕೂಡ ಆವರಿಸಿರ್ತಾನೆ ಅಂಥೇಳಿ. ಅಂದರೆ ಸಾತ್ವಿಕ ರಾಜಸ ತಾಮಸ ಜೀವರು ಅವರ ಸ್ವರೂಪಯೋಗ್ಯತೆಗೆ ಅನುಗುಣವಾಗಿ ಜೀವರಿಗೆ ಅವರ ಸ್ವರೂಪ ಅವರಿಗೆ ಗೊತ್ತಿಲ್ಲದೇ ಇರುವಂತೆ ಆವರಿಸಿರ್ತಾನೆ. ಅಂದರೆ ನಮಗೆ ಮುಕ್ತಿ ಅಂತ ಹೇಳಿದರೆ ಏನು, ವ್ಯಾಸರಾಜರು ಹೇಳಿದಂತೆ ನೈಜ ಸುಖಾನುಭೂತಿ. ಅಂದರೆ ನಮ್ಮ ಆನಂದದ ಅನುಭವವೇ ಮುಕ್ತಿ. ಜೀವನಿಗೆ ತನ್ನ ಸ್ವರೂಪ ಏನು ಅಂತ ತಿಳಿದೇ ಇರುವುದಕ್ಕಾಗಿ ಅವನೇನು ಮಾಡಿರ್ತಾನೆ, ಜೀವನ ಸ್ವರೂಪವನ್ನೂ ಆಚ್ಛಾದನೆ ಮಾಡಿರ್ತಾನೆ. ಆ ಜೀವನು ಉಪಾಸನೆ ಮಾಡುವುದಕ್ಕಾಗಿ ಮೀಸಲಾಗಿರುವ ಬಿಂಬರೂಪ ತನ್ನ ರೂಪವನ್ನು ಕೂಡ ಆವರಿಸಿರ್ತಾನೆ. ಯಾವುದರಿಂದ? 2 ಆಚ್ಛಾದನೆಗಳು, ಸ್ವಗುಣಾಚ್ಛಾದಿಕ ಪರಮಾಚ್ಛಾದಿಕ ಎಂದು. ಅಂದರೆ ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರಬಹುದು, ಜೀವರು ಅವರ ಸ್ವರೂಪ ತಿಳಿದೇ ಇರಬೇಕು, ಸಾಧನೆ ಮಾಡಿಕೊಂಡು ಅವರ ಸ್ವರೂಪ ಸಾಧನೆ ಪೂರ್ತಿಯಾದ ಮೇಲೆ ಆ ಆವರಕ ಹೋದ ಮೇಲೆ ಅವರ ಸ್ವರೂಪಾನಂದವೇ ಅನುಭವವೇ ಮೋಕ್ಷ. ಭಗವಂತನು ತನ್ನ ಸ್ವರೂಪವನ್ನು ತಾನು ಯಾಕೆ ಆಚ್ಛಾದನೆ ಮಾಡಿರ್ತಾನೆ ಅಂತೇಳಿದರೆ, ಜೀವನ ಸಾಧನೆ ಪೂರ್ತಿಯಾಗಿ ಅವನಿಗೆ ಯಾವಾಗ ತನ್ನ ದರ್ಶನವನ್ನು ಅಪರೋಕ್ಷ ಜ್ಞಾನವನ್ನು ಕೊಡಬೇಕು ಅಂತ ಭಗವಂತ ಯಾವಾಗ ಸಂಕಲ್ಪಿಸಿರ್ತಾನೋ ಅಲ್ಲಿಯವರೆಗೂ ಜೀವನಿಗೆ ತನ್ನ ಸ್ವರೂಪ ಅಂದರೆ ಭಗವಂತ ತನ್ನ ಸ್ವರೂಪ ಅವನಿಗೆ ಗೊತ್ತಾಗದೇ ಇರುವುದಕ್ಕಾಗಿ ತನ್ನ ಸ್ವರೂಪವನ್ನೂ ಕೂಡ ಸ್ವಗುಣಾಚ್ಛಾದಿಕ ಪರಮಾಚ್ಛಾದಿಕ ಎಂಬ ಮಾಯೆಗಳಿಂದ ಮುಚ್ಚಿಟ್ಟಿರ್ತಾನೆ, ಆವರಿಸಿಕೊಂಡಿರ್ತಾನೆ. ಒಟ್ಟು ಜೀವರ ಸ್ವರೂಪವನ್ನೂ ಆವರಿಸಿಕೊಂಡಿರ್ತಾನೆ, ತನ್ನ ಸ್ವರೂಪವನ್ನು ಆವರಿಸಿಕೊಂಡಿರ್ತಾನೆ. ತನ್ನ ಸ್ವರೂಪವನ್ನು ತಾನು ಆವರಿಸಿಕೊಂಡಿರುವುದರಿಂದ ಅವನಿಗೆ ಯಾವ ವಿಧವಾದಂತಹ ತೊಂದರೆ ಇಲ್ಲ.
ನಾವು ನಮಗೆ ಯಾರೂ ಕಾಣಿಸಬಾರದು, ನಾವು ಯಾರಿಗೂ ಕಾಣಿಸಬಾರದು ಅಂತೇಳಿ ನಾವೊಂದು ಪರದೆ ಹಾಕ್ಕೊಂಡೊಂದು ಒಳಗೆ ಕೂತಿದ್ರೆ ನಾವು ಯಾರಿಗೂ ಕಾಣುವುದಿಲ್ಲ, ಆದರೆ ನಮಗೂ ಯಾರೂ ಕಾಣೋದಿಲ್ಲ. ನಮ್ಮ ಪ್ರಾಬ್ಲಮ್ ಅದು. ಆದರೆ ಭಗವಂತ ಹಾಗಲ್ಲ. ತಾನು ಜೀವನಿಗೆ ಕಾಣದೇ ಇರುವುದಕ್ಕೆ ಮಾತ್ರ ಆವರಣಕ್ಕೆ ಆವರಿಸಿಕೊಂಡಿರ್ತಾನೊಂದು ಮಾಯೆಯಿಂದ. ಅವನಿಗೇನು ಸಮಸ್ಯೆ ಇಲ್ಲ. ಅದರಿಂದ ಅವರ ಸ್ವರೂಪ ತಿಳಿದೆ. ಎರಡು ರೀತಿಯಾಗಿ ಈ ಎರಡು ಮಾಯೆಗಳು, ಈ ಮಾಯೆ ಅಂದರೆ ಪರದೆ, ಸ್ವಗುಣಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಹೇಳಿ ಆವರಿಸಿಕೊಂಡಿರ್ತಾನೆ. ಆದ ಕಾರಣ ಅವನಿಗೆ ಅನುಕೂಲ ಅಂತೇಳಿ ಆವೃಣೋತೀತಿ ಅದೇ ಹೇಳ್ತಾ ಇದ್ದಾರೆ. ಜೀವಾತ್ಮನಾಂ ಸ್ವರೂಪಯೋಗ್ಯತಾಮನುಸೃತ್ಯ ಕೂಲತಿ ಜೀವಾತ್ಮನಾಂ ಸ್ವರೂಪಂ ಸ್ವಸ್ವರೂಪಂಚ ಮಾಯಾಭ್ಯಾಂ. ಯಾವ ಮಾಯಾ? ಸ್ವಗುಣಾಚ್ಛಾದಿಕ ಪರಮಾಚ್ಛಾದಿಕ ಎರಡು ಮಾಯೆಗಳಿಂದ ಆವೃಣೋತಿ ಆವರಿಸಿರ್ತಾನೆ. ಆದ ಕಾರಣ ಅವನಿಗೆ ಅನುಕೂಲ ಅಂತ ಹೆಸರು. ಇನ್ನು ಜೀವಾತ್ಮನಾಂ ಸಮೀಪೇ ಏವ ಸ್ಥಿತ್ವಾಪಿ ಕೂಲತಿ ತಾನ್ ಪ್ರತಿ ಸ್ವಾತ್ಮಾನಂ ಆವೃಣೋತೀತಿ ಅನುಕೂಲ. ಸಮೀಪೇ ಚ ವಿಶ್ವ. ಜೀವಾತ್ಮರ ಸಮೀಪದಲ್ಲೇ ಇರ್ತಾನೆ, ಆದರೆ ಅವನನ್ನು ತಾನು ತನ್ನನ್ನು ತಾನು ಆವರಿಸಿಕೊಂಡಿರ್ತಾನೆ. ಏನು ಅಂದರೆ ಅನುಕೂಲ ಜೀವಾತ್ಮನಾಂ ಸಮೀಪೇ ಏವ ಸ್ಥಿತ್ವಾಪಿ ಕೂಲತಿ. ಜೀವಾತ್ಮನ ಸಮೀಪದಲ್ಲೇ ತಾನು ಇದ್ದರೂ ಕೂಡ ತಾನ್ ಪ್ರತಿ ಸ್ವಾತ್ಮಾನಂ ಆವೃಣೋತಿ, ತನ್ನನ್ನು ಆವರಿಸಿಕೊಂಡಿರ್ತಾನೆ. ಯಾಕೆ ಅಂದರೆ ಜೀವರಿಗೆ ತಾನು ಕಾಣದೇ ಇರುವುದಕ್ಕೆ. ಯಾಕೆ ಕಾಣದೇ ಇರಬೇಕು ಅಂತ ಹೇಳಿದರೆ, ಭಗವಂತನನ್ನು ಕಾಣುವುದಕ್ಕೆ ನಾವು ಯೋಗ್ಯತೆಯನ್ನು ಸಂಪಾದನೆ ಮಾಡ್ಕೋಬೇಕು. ಯೋಗ್ಯತೆ ಹೇಗೆ ಬರುತ್ತೆ? ನಮ್ಮ ಯೋಗ್ಯತಾನುಸಾರ ನಾವು ಭಗವಂತನ ಜ್ಞಾನವನ್ನು ಪಡೆಯಬೇಕು, ಸಾಧನೆ ಮಾಡಬೇಕು. ಅಧ್ಯಯನ, ಅಧ್ಯಾಪನ, ಯಜನ, ವೇದಾಧ್ಯಯನ, ಶಾಸ್ತ್ರಾಧ್ಯಯನ, ಪೂಜೆ, ಜಪ, ತಪ ಇವುಗಳನ್ನೆಲ್ಲ ಮಾಡಿ ಸಾಧನೆ ಮಾಡಿಕೊಂಡು ನಾವು ನಮ್ಮ ಯೋಗ್ಯತಾನುಸಾರ ನಮ್ಮ ಸಾಧನೆ ಪೂರ್ತಿಯಾದಾಗ ಮಾತ್ರ ಅವನು ತನ್ನನ್ನು ತಾನು ಮುಚ್ಚಿಟ್ಕೊಂಡಿರ್ತಾನೆ, ಆವಾಗ ಅವನು ಪ್ರಕಟವಾಗ್ತಾನೆ. ಆದ ಕಾರಣ ಅದು ಜೀವಾತ್ಮರ ಸಮೀಪದಲ್ಲೇ ಇರ್ತಾನೆ. ನಮಗೆ ಏನು ಅಂದರೆ ನಮ್ಮ ಸಮೀಪದಲ್ಲೇ ಇದ್ದರೂ ನಮ್ಮಲ್ಲೇ ಇದ್ದರೂ ಭಗವಂತ ನಮಗೆ ಕಾಣುವುದಿಲ್ಲ. ಅದೇ ವ್ಯಾಸರಾದರೆ ಹೇಳ್ತಾರೆ, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟೂ ಕುರುಡನು ಅಂತೇಳಿ. ಭಗವಂತ ಎಲ್ಲೋ ಇಲ್ಲ, ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ಎಲ್ಲೋ ಇದ್ದಾನೆ ಅಂತ ನಾವು ಚಿಂತೆ ಮಾಡಬೇಕಾಗೇ ಇಲ್ಲ. ಭಗವಂತ ನಮ್ಮಲ್ಲೇ ಇದ್ದಾನೆ, ಎಲ್ಲೋ ಇಲ್ಲ, ನಮ್ಮಲ್ಲೇ, ನಮ್ಮ ಹೃದಯ ಕಮಲದಲ್ಲಿ ನಮಗಾಗಿ ನಾವು ಉಪಾಸನೆ ಮಾಡುವುದಕ್ಕಾಗಿ ಮೀಸಲಾಗಿ ಬಿಂಬರೂಪದಿಂದ ಭಗವಂತ ಇದ್ದಾನೆ. ಆದರೂ ಅವನು ಕಾಣಿಸಿಕೊಳ್ಳುವುದಿಲ್ಲ, ಕಾಣದೇ ಇದ್ದಾನೆ. ಯಾಕೆ? ಇವನ ಸಾಧನೆಯಾಗಬೇಕು, ಪೂರ್ತಿಯಾಗಬೇಕು, ಇವನಿಗೆ ಯಾವಾಗ ತನ್ನ ದರ್ಶನ ಕೊಡಬೇಕು ಅಂತ ಅವನು ಸಂಕಲ್ಪಿಸಿರ್ತಾನೋ ಆಗ ಕೊಡ್ತಾನೆ. ಆದ ಕಾರಣ ಜೀವಾತ್ಮರ ಸಮೀಪದಲ್ಲೇ ಇದ್ದು ತನ್ನನ್ನು ಆವರಿಸಿಕೊಂಡಿರ್ತಾನಾದ ಕಾರಣ ಭಗವಂತನಿಗೆ ಅನುಕೂಲ ಅಂತ ಹೆಸರು. ಪೂರ್ಣತ್ವಾತ್ ಇತಿ ನೂಯತೆ ವೇದೈಃ ಸ್ತೂಯತೆ ಇತಿ ಸ್ತುತೌ ಕೂಲತಿ ಯೋಗಸಹಿತಯ ಮಾಯೆಯ ಸ್ವಾತ್ಮಾನಂ ಅಯೋಗ್ಯಾನ್ ಪ್ರತಿ ಆವೃಣೋತಿ ಇತಿ ಕೂಲಃ ಅನುಶ್ಚಾಸೌ ಕೂಲಶ್ಚ ಅನುಕೂಲಃ. ಭಗವಂತ ಅನುಕೂಲ ಶಬ್ದದಲ್ಲಿ ಇದೆ. ಪೂರ್ಣತ್ವಾತ್ ಅವನು ಪೂರ್ಣನಾದ್ದರಿಂದ ಮತ್ತು ಇತಿ ನೂಯತೆ ಅವನು ಪೂರ್ಣನೆಂದು ಸ್ತುತಿಸಲ್ಪಡ್ತಾ ಇದ್ದಾನೆ. ಯಾರಿಂದ? ವೇದೈಹಿ. ಭಗವಂತ ಪೂರ್ಣನು ಅಂತ ವೇದಗಳಿಂದ ಸ್ತುತಿಸಲ್ಪಡುವುದರಿಂದ ಅವನು ಅನುಹು ಮತ್ತು ಅವನು ಮಾಯೆಯಿಂದ ಆವರಿಸಿಕೊಂಡಿದ್ದಾನೆ. ಯೋಗಸಹಿತಯ ಮಾಯೆಯ ಸ್ವಾತ್ಮಾನಂ ಅಯೋಗ್ಯಾನ್ ಪ್ರತಿ ಆವೃಣೋತಿ ಇತಿ. ಅವನು ಪೂರ್ಣನಾದ್ದರಿಂದ ವೇದಗಳಿಂದ ಸ್ತುತಿಸಲ್ಪಡ್ತಾ ಇದ್ದಾನೆ ಮತ್ತು ತನ್ನನ್ನು ಮಾಯೆಯಿಂದ ಮಾಯೆಯಿಂದ ತನ್ನನ್ನು ತಾನು ಆವರಿಸಿಕೊಂಡಿದ್ದಾನೆ. ಆದ ಕಾರಣ
ಭಗವಂತ ಅನುಶ್ಚಾಸೌ ಕೂಲಶ್ಚ ಅನುಕೂಲ, ಭಗವಂತ ಈ ರೀತಿಯಾಗಿ ಅವನು ಆದ ಕಾರಣ ಅನುಕೂಲ ಅಂತ ಅವನಿಗೆ ಹೆಸರು. ಇನ್ನು ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಯೋಗೇನ ಸಾಮರ್ಥ್ಯೋಪಾಯೇನ ಮಾಯೆಯಾ ಚ, ಗೀತಾದಲ್ಲಿ ಹೇಳ್ತಾನೆ. ನಾನು ಭಗವಂತನು ವೈದಿಕ ವಾಂಗ್ಮಯದಲ್ಲಿ ಎಲ್ಲ ಸ್ತುತ್ಯನಾಗಿದ್ದಾನೆ. ಇಡೀ ವೈದಿಕ ವಾಂಗ್ಮಯ ಎಲ್ಲ ಏನು ಯಾರನ್ನು ಸ್ತೋತ್ರ ಮಾಡುತ್ತೆ? ಭಗವಂತನನ್ನೇ ಸ್ತೋತ್ರ ಮಾಡುತ್ತೆ. ವೇದ, ಶಾಸ್ತ್ರ, ಪುರಾಣ, ಇತಿಹಾಸ ಎಲ್ಲವೂ ಕೂಡ ಭಗವಂತನನ್ನು ಪ್ರತಿಪಾದಿಸುವಂಥದ್ದೇ. ಎಲ್ಲವೂ ಭಗವಂತನನ್ನೇ ಸದಾಗಮೈಕ ವಿಜ್ಞೇಯಂ, ಆಗಮಗಳು, ಸಚ್ಚಾಸ್ತ್ರಗಳು, ವೇದಗಳು ಇವೆಲ್ಲವೂ ಕೂಡ ಭಗವಂತನನ್ನೇ ಪ್ರತಿಪಾದನೆ ಮಾಡುತ್ತೆ. ಈ ವೇದ ವಾಂಗ್ಮಯವೆಲ್ಲ ಭಗವಂತನನ್ನೇ ಸ್ತೋತ್ರ ಮಾಡುತ್ತೆ. ಆದರೂ ಅಯೋಗ್ಯರು ಅವನನ್ನು ತಿಳ್ಕೊಳ್ಳುವುದಾಗುವುದಿಲ್ಲ. ಇಷ್ಟು ನಮಗೆ ವೇದ, ಪುರಾಣ, ಭಾರತ, ಇತಿಹಾಸ ಎಷ್ಟೆಷ್ಟು ಇದೆ ಎಲ್ಲವೂ ಭಗವಂತನನ್ನೇ ತಿಳಿಸ್ತಾ ಇದ್ದರೂ ಕೂಡ ಅಯೋಗ್ಯರು ಅವನನ್ನು ತಿಳಿದುಕೊಳ್ಳಲಾರು. ಇವಾಗ ನಾವು ನೋಡ್ತಾ ಇದ್ದೇವೆ ಸಮಾಜದಲ್ಲಿ ರಾಮನ ಕುರಿತು, ಕೃಷ್ಣನ ಕುರಿತು ಈ ಏನು ನಮ್ಮ ರಾಮಾಯಣ, ಭಾರತ, ಭಾಗವತ ಇಟ್ಟುಕೊಂಡು ಅವರು ಸರಿಯಾಗಿ ಓದದೆ, ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ಅಪಾರ್ಥ ಮಾಡಿಕೊಂಡು ಬಾಯಿಗೆ ಬಂದಂತೆ ಅವರನ್ನು ನಾವು ಮಾತಾಡ್ತಾನೆ ಅಂತ ಹೇಳಬಾರ್ದು, ಅವರನ್ನು ಬೊಗಳ್ತಾ ಇದ್ದಾರೆ ಅಂತ ಹೇಳಬೇಕು ಅಯೋಗ್ಯರು. ಯಾಕೆ? ವೈದಿಕ ವಾಂಗ್ಮಯವೆಲ್ಲ ಭಗವಂತನನ್ನೇ ಸ್ತೋತ್ರ ಮಾಡ್ತಾ ಇದ್ದರೂ ಅಯೋಗ್ಯರಿಗೆ ಅವನು ಗೊತ್ತಾಗುವುದಿಲ್ಲ. ಯಾಕೆ ಅಂತ ಹೇಳಿದರೆ ಈ ಅಯೋಗ್ಯರಿಗೆ ತನ್ನನ್ನು ತಾನು ಕಾಣಿಸಿಕೊಳ್ಳಬಾರದು ಅಂತ ಹೇಳಿ ಪ್ರಕೃತಿ ಮಾಯೆಯಿಂದ ಅವನು ಆವೃತನಾಗಿದ್ದಾನೆ. ಆದ ಕಾರಣ ನಾನು ಆವೃತನಾಗಿದ್ದೇನೆ, ನನ್ನನ್ನು ನಾನೇ, ನನಗ್ಯಾರೂ ಕಾಣಿಸದೆ ನನಗೊಂದು ಪರದೆ ಹಾಕುವ ಶಕ್ತಿ ಯಾರಿಗೂ ಇಲ್ಲ. ನಾನು ಅಯೋಗ್ಯರಿಗೆ ನಾನು ಕಾಣಿಸಬಾರದು ಅಂಥೇಳಿ ನನ್ನನ್ನು ನಾನು ಪ್ರಕೃತಿ ಎಂಬ ಮಾಯೆ ಹಿಂದೆ ಇದ್ದೇನೆ ಅಂಥೇಳಿ ಭಗವಂತ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಯಾಕೆ ಭಗವಂತ ತಿಳಿಯಬಾರದು? ಎಲ್ಲರಿಗೂ ಗೊತ್ತಾದರೆ ಈ ಅಯೋಗ್ಯರು ರಾಮನ, ಕೃಷ್ಣನ, ಭಗವಂತನ ಕುರಿತು ಹೇಗೆಂದರೆ ಹಾಗೆ ಮಾತಾಡುವುದು ತಪ್ಪತ್ತಲ್ಲ ಅಂತ ಹೇಳಿದರೆ ಇಲ್ಲ. ಭಗವಂತ ಅವನು ನಾವು ಮೊದಲು ಎಷ್ಟೋ ಬಾರಿ ಹೇಳಿಕೊಂಡಂತೆ ತ್ರಿವಿಧ ಜೀವರಾಶಿಗಳಿದ್ದಾರೆ, ಸಾತ್ವಿಕ, ರಾಜಸ, ತಾಮಸ ಜೀವರಾಶಿಗಳು. ವೈದಿಕ ವಾಂಗ್ಮಯ ಭಗವಂತನನ್ನು ತಿಳಿಸಿಕೊಡ್ತಾ ಇದೆ ಅಂತ ಅದನ್ನು ಓದಿ ಸಾತ್ವಿಕರು ಭಗವಂತನನ್ನು ತಿಳ್ಕೊಂಡು ಭಗವಂತನ ಜ್ಞಾನವನ್ನು ಪಡೆದು ಭಗವಂತನ ಅಪರೋಕ್ಷವನ್ನು ಪಡೆಯಬೇಕು. ರಾಜಸರು ಸಂಶಯ ಜ್ಞಾನದಿಂದ ಅವರು ಹಾಗೂ ಹೀಗೂ ತಿಳ್ಕೊಂಡು ಅವರು ಇಡೀ ಜೀವನವೆಲ್ಲ ಭಗವಂತನ ಕುರಿತು ಸಂಶಯ ಜ್ಞಾನದಿಂದ ಇದ್ದು ಭಕ್ತಿ ಮಾಡದೆ ಈ ರೀತಿಯಾಗಿ ಅವರ ಸಾಧನೆ ಮಾಡಿಕೊಂಡು ಅವರು ನಿತ್ಯ ಸಂಸಾರ ಲೋಕಕ್ಕೆ ಹೋಗಬೇಕು. ಇನ್ನು ತಾಮಸರು ಇವಾಗ ಯಾರ್ಯಾರು ಏನೇನು ಭಗವಂತನ ಕುರಿತು ಅವಾಚ್ಯ ಶಬ್ದಗಳಿಂದ ಮಾತನಾಡ್ತಾ ಇದ್ದಾರೆ ಅವರು ತಾಮಸರು. ಅವರ ಸಾಧನೆ ಮಾಡಿಕೊಂಡು ಅಂಧನ್ ತಮಸ್ಸಿಗೆ ಹೋಗಬೇಕು. ಆದ ಕಾರಣವೇ ಭಗವಂತ ಎಲ್ಲರಿಗೂ ನಾನು ಗೋಚರನಾಗುವುದಿಲ್ಲ ಅಂತೇಳಿ ಭಗವದ್ಗೀತೆಯಲ್ಲಿ ಭಗವಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಇನ್ನು ಅನಿತಿ ಪ್ರಾಣಿತಿ ಸಮಸ್ತ ಜೀವಜಾತಂ ಅನೇನ ಇತಿ ಅನುಹು ಅನಪ್ರಾಣನೆ ಕೂಲತಿ ಸ್ವಾನುಗ್ರಹಕ ವಚೇನ ಆವೃಣೋತೀತಿ ಕೂಲಃ ಅನುಶ್ಚಾಸೌ ಕೂಲಶ್ಚ ಅನುಕೂಲಃ ಅಂತ ಹೇಳ್ತಾ ಇದ್ದೆ. ಅನಿತಿ ಪ್ರಾಣಿತಿ ಸಮಸ್ತ ಜೀವಜಾತಂ ಅನೇನ ಇತಿ ಅನುಹು. ಅನುಕೂಲ ಶಬ್ದದಲ್ಲಿ ಅನುಹು ಅಂತ ಹೇಳಿದರೆ ಎಲ್ಲರಿಗೂ ಜೀವನ ಪ್ರದನಾಗಿದ್ದಾನೆ. ಎಲ್ಲರಿಗೂ ಜೀವ ಉಳಿತು, ಜೀವ ಹೋಯಿತು ಅಂತ ಹೇಳ್ತಾ ಇದ್ದೇವೆ. ಅವನ ಜೀವ ಹೋಯಿತು. ಏನು ಜೀವ ಹೋಯಿತು? ಜೀವ ಉಳಿತು ಅಂದರೆ ಚೇಷ್ಟೆ. ನಮ್ಮ ಈ ದೇಹದಲ್ಲಿರುವ ಜೀವ ಅವನಿಗೆ ಚೇಷ್ಟೆ ಕೊಡುವವನು, ಚೇಷ್ಟಾಪ್ರದನು, ಜೀವಪ್ರದನು. ಎಲ್ಲರಿಗೂ ಇವನೇ ಕೊಡ್ತಾನೆ. ಸಾತ್ವಿಕ, ರಾಜಸ, ತಾಮಸ ಎಲ್ಲ ಜೀವರಾಶಿಗಳಿಗೂ ಎಲ್ಲರೂ ಬದುಕುವುದಕ್ಕೆ ಅದೇ ಹೇಳ್ತಾ ಇದ್ದಾರೆ
ಕೂಲತಿ ಸ್ವಾನುಗ್ರಹ ಕವಚೇನ ಆವೃಣೋತಿ ಇತಿ ಕೂಲಃ. ಎಲ್ಲರಿಗೂ ಅನುಕೂಲವಾಗುವಂತೆ ತನ್ನ ಅನುಗ್ರಹದ ಕವಚದಿಂದ ಎಲ್ಲರನ್ನ ಮುಚ್ಚುತ್ತಾನೆ, ಆವರಕ ಮಾಡ್ತಾನೆ. ಆದ ಕಾರಣ ಅವನಿಗೆ ಎಲ್ಲರಿಗೂ ಜೀವನಪ್ರದನು ಮತ್ತು ಎಲ್ಲರಿಗೂ ಅನುಕೂಲವಾಗುವಂತೆ ತನ್ನ ಅನುಗ್ರಹದ ಕವಚವನ್ನು ಮುಚ್ಚುತ್ತಾನಾದ ಕಾರಣ ಕೂಲಃ ಅನುಶ್ಚಾಸೌ ಕೂಲಶ್ಚ ಅನುಕೂಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳು ಯಾಕೆ ಭಗವಂತ ಈ ಲೋಕದಲ್ಲಿ ಸಜ್ಜನರನ್ನ ಮಾತ್ರ ಇಟ್ಟು ದುಷ್ಟರನ್ನೆಲ್ಲ ಯಾಕೆ ಸಂಹಾರ ಮಾಡಬಾರದು? ಈ ದುಷ್ಟರು ಇದ್ದರೆ ಅಲ್ವಾ ನಮಗೆ ಸಜ್ಜನರಿಗೆಲ್ಲರಿಗೂ ತೊಂದರೆ ಅಂತ ಹೇಳಿದರೆ, ಭಗವಂತ ಕರುಣಾಮೂರ್ತಿ, ಅದಕ್ಕೆ ಎಲ್ಲರಿಗೂ ಜೀವನಪ್ರದ ಆಗಿದ್ದಾನೆ. ಎಲ್ಲರೂ ಈ ಜಗತ್ತಿನಲ್ಲಿ ಸಜ್ಜನರೂ ಬದುಕ್ತಾ ಇದ್ದಾರೆ, ದುಷ್ಟರೂ ಬದುಕ್ತಾ ಇದ್ದಾರೆ. ಹಾವು, ಚೇಳು, ಸಿಂಹ, ಮೃಗ, ಯಾವುದು ಹುಲಿ ಮತ್ತು ಸಾತ್ವಿಕ ಜಿಂಕೆಗಳು, ಆಕಳುಗಳು ಎಲ್ಲ ಇವೆ. ಯಾಕೆ ಅಂದರೆ ಭಗವಂತ ಅವನು ಈ ಜಗದ್ವ್ಯಾಪಾರ ಬಹುಚಿತ್ರ ಜಗತ್ ಬಹುದಾಕರಣಾತ್ ಅಂಥೇಳಿ ಈ ಜಗದ್ವ್ಯಾಪಾರವನ್ನು ಅವನು ನಡೆಸಬೇಕು, ಈ ಜಗತ್ತು ನಡೆಯಬೇಕು ಅಂತ ಹೇಳಿದರೆ ಎಲ್ಲರಿಗೂ ಜೀವನಪ್ರದನಾಗಿ ಎಲ್ಲರನ್ನೂ ರಕ್ಷಣೆ ಮಾಡ್ತಾ ಎಲ್ಲರೂ ಜೀವಿಸುವಂತೆ ಮಾಡದೇ ಇದ್ದರೆ ಈ ಜಗದ್ವ್ಯಾಪಾರ ಇಷ್ಟು ವಿಚಿತ್ರವಾಗಿ ನಮಗೆ ಇರುವುದಕ್ಕೆ ಸಾಧ್ಯವಾಗುವುದಿಲ್ಲ. ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತಾ ಇದ್ದಾನೆ ಜೀವಿಸುವುದಕ್ಕೆ. ಆದ ಕಾರಣ ಭಗವಂತನಿಗೆ ಅನುಕೂಲ ಅಂತ ಹೆಸರು. ಇನ್ನು ಜೀವಾತ್ಮನಾಂ ಸಾಮರ್ಥ್ಯಮನುಸೃತ್ಯ ಕೂಯತೆ ಸ್ತೂಯತೆ ಇತಿ ಅನುಕುಃ ಕುಂ ಶಬ್ದೆ ಸರ್ವೇಭ್ಯಃ ಸಕಾಶಾತ್ ಉಚ್ಚತ್ವಾತ್ ಉಹು ಲಾತಿ ಸರ್ವಮಾತ್ಮೀಯತೆಯ ಆದತ್ತೆ ಇತಿ ಲಹ ಲಾ ಆದಾನೆ ಅನುಕುಶ್ಚಾಸೌ ಉಶ್ಚ ಅನುಕೂಃ ಅನುಕೂಶ್ಚಾಸೌ ಲಶ್ಚ ಅನುಕೂಲ. ಅನುಕೂಲ ಶಬ್ದವನ್ನು ಬಿಡಿಸಿ ಹೇಳ್ತಾ ಇದ್ದಾರೆ. ಭಗವಂತನು ಎಲ್ಲರಿಗೂ ಅನುಕೂಲ ಮಾಡಿ ಕೊಡ್ತಾ ಇದ್ದಾನೆ, ಎಲ್ಲರಿಗೂ ಒಡೆಯನಾಗಿದ್ದಾನೆ, ಎಲ್ಲರಿಂದ ಅವರವರ ಅನುಗುಣವಾಗಿ ಸ್ತುತಿಸಲ್ಪಡ್ತಾ ಇದ್ದಾನೆ. ಜೀವರೆಲ್ಲರೂ ಇದ್ದಾರೆ, ಎಲ್ಲರೂ ಕೂಡ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಆದರೆ ಎಲ್ಲರೂ ಒಂದೇ ರೀತಿಯಾಗಿ ಸ್ತೋತ್ರ ಮಾಡ್ತಾ ಇದ್ದಾರಾ ಅಂದರೆ ಅಲ್ಲ. ಆ ಜೀವಾತ್ಮರ ಸಾಮರ್ಥ್ಯಕ್ಕೆ ಜೀವಾತ್ಮನಾಂ ಅನುಸೃತ್ಯ ಕೂಯತೆ ಇತಿ ಅನುಕುಃ. ಎಲ್ಲ ಜೀವರು ಅವರವರ ಶಕ್ತಿಗೆ ಸಾಮರ್ಥ್ಯಕ್ಕೆ ತಕ್ಕಂತೆ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಆದ ಕಾರಣ ಅವನಿಗೆ ಅನುಕುಹು ಅಂತ ಹೆಸರು. ಸರ್ವೇಭ್ಯ ಸಕಾಶಾತ್ ಉಚ್ಚತ್ವಾತ್ ಉಹು ಅನುಕೂಲ ಕುಹು. ಇವನು ಎಲ್ಲರಕ್ಕಿಂತ ಶ್ರೇಷ್ಠನಾಗಿದ್ದಾನೆ, ಸರ್ವೋಚ್ಚನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಆದ ಕಾರಣ ಉಹು. ಇನ್ನು ಲಾತಿ ಸರ್ವಮಾತ್ಮೀಯತೆಯ ಆದತ್ತೆ ಇತಿ ಲಾ ಆದಾನೆ. ಎಲ್ಲರಿಗೂ ಇವನು ಒಡೆಯನಾಗಿದ್ದಾನೆ. ಅನುಕುಶ್ಚಾಸೌ ಉಶ್ಚ ಅನುಕೂಹು ಅನುಕೂಶ್ಚಾಸೌ ಲಶ್ಚ ಅನುಕೂಲ. ಎಲ್ಲರ ಜೀವರ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸ್ತುತಿಸಲ್ಪಡುವವನು, ಸರ್ವೋತ್ತಮನಾಗಿರುವವನು, ಎಲ್ಲರಿಗೂ ಎಲ್ಲದಕ್ಕೂ ಒಡೆಯನಾಗಿರುವವನಾದ ಕಾರಣ ಭಗವಂತನಿಗೆ ಅನುಕೂಲ ಅಂತ ಹೆಸರು. ಇನ್ನು ಭಾಗವತ ಹೇಳುತ್ತೆ, ನಭ ಪತಂತ್ಯಾತ್ಮಸಮಂ ಪತತ್ರಿಣಸ್ತತಾ ಸಮಂ ವಿಷ್ಣುಗತಿಂ ವಿಪಶ್ಚಿತಃ. ಭಗವಂತನು ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ. ಅಂತಹ ಭಗವಂತನನ್ನು ಸಮಗ್ರವಾಗಿ ಸ್ತುತಿಸುವುದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರೂ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಷ್ಟೇ ಸ್ತುತಿಸಬಹುದು. ಲಕ್ಷ್ಮೀದೇವಿನೇ ಭಗವಂತನನ್ನು ಸಾಕಲ್ಯವಾಗಿ ಸಮಗ್ರವಾಗಿ ತಿಳಿದುಕೊಂಡಿಲ್ಲ ಅಂತ ಅಂದ ಮೇಲೆ ಇನ್ನು ಎಲ್ಲರೂ ಏನು ತಿಳ್ಕೊತಾರೆ? ಎಲ್ಲರೂ ಅವರವರ ಯೋಗ್ಯತಾನುಸಾರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತಿಳ್ಕೊಳ್ತಾರಷ್ಟೇ ಭಗವಂತನನ್ನು. ಜೀವೋತ್ತಮರಾದ ಬ್ರಹ್ಮದೇವರು ಹೇಳ್ತಾರೆ,
ಈ ಭೂಮಂಡಲದ ಮೇಲೆ ಇರುವ ಮಣ್ಣಿನ ಕಣಗಳನ್ನು ಎಣಿಸಿ ಇಷ್ಟು ಅಂತ ನಾನು ಹೇಳಬಲ್ಲೆ. ಆದರೆ ಭಗವಂತನ ಗುಣಗಳು ಎಷ್ಟು, ಕ್ರಿಯೆಗಳು ಎಷ್ಟು, ರೂಪಗಳೆಷ್ಟು ಎಂಬುದನ್ನು ನಾನು ಸಾಕಲ್ಯವಾಗಿ ಸಮಗ್ರವಾಗಿ ಹೇಳಲಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆಕಾಶ ವಿಶಾಲವಾಗಿದೆ, ಆದರೆ ಆಕಾಶ ಭಾಳ ಎತ್ತರಕ್ಕಿದೆ. ಆದರೆ ಎಲ್ಲ ಪಕ್ಷಿಗಳು ಅಷ್ಟು ಎತ್ತರಕ್ಕೆ ಹಾರತ್ತಾ ಅಂದರೆ ಹಾರಲ್ಲ. ಗುಬ್ಬಿ ಸ್ವಲ್ಪ ಎತ್ತರಕ್ಕೆ ಹಾರತ್ತೆ. ಗೃದ ಅದು ಹೆಚ್ಚು ಇದಕ್ಕೆ ಹಾರತ್ತೆ. ಗರುಡ ಪಕ್ಷಿ ಅತ್ಯಂತ ಎತ್ತರಕ್ಕೆ ಹಾರತ್ತೆ. ಆಕಾಶ ಎಷ್ಟೇ ವಿಶಾಲವಾಗಿ ಎತ್ತರದಲ್ಲಿದ್ದರೂ ಪಕ್ಷಿಗಳು ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹಾರತ್ತೆ. ಹಾಗೆ ಜ್ಞಾನಿಗಳು ಕೂಡ ಅನಂತ ಕಲ್ಯಾಣ ಗುಣಪರಿಪೂರ್ಣನಾದಂತಹ ಭಗವಂತನನ್ನು ತಮಗೆ ಎಷ್ಟು ಸಾಮರ್ಥ್ಯ ಇರುತ್ತೋ ಅಷ್ಟೇ ತಿಳ್ಕೊಳ್ತಾರೆ. ಅದೇ ರೀತಿಯಾಗಿ ಭಗವಂತನನ್ನು ಸ್ತುತಿಸುತ್ತಾರೆ. ಅರ್ಥಾತ್ ಭಗವಂತ ಸರ್ವೋತ್ಕೃಷ್ಟನಾಗಿ ಸರ್ವಸ್ವಾಮಿಯಾಗಿ ಅವನನ್ನು ಜೀವರೆಲ್ಲರೂ ಕೂಡ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಸ್ತೋತ್ರ ಮಾಡ್ತಾರೆ ಅಂತ. ಆದ ಕಾರಣ ಅವನು ಅನುಕೂಲ ಅಂತ ಹೇಳಿದಲ್ಲಿ ಇವತ್ತು ಮುಗಿಸಿ ಇನ್ನೂ 2-3 ಪ್ರಮಾಣಗಳಿದೆ. ಅವುಗಳು ಮತ್ತು ಜಿಜ್ಞಾಸೆ ಬೃಹತಿ ಸಹಸ್ರದ ಪ್ರಕಾರ ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭ.